ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಒಂದು ಕಡೆ ಧರ್ಮಸ್ಥಳ ಕೇಸ್ ಈಗ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಇಲ್ಲಿ ತನಕ ಅತ್ಯಂತ ನಿಗೂಢವಾಗಿ ಇದ್ದಂಥ ಈ ಭೀಮ ತನ್ನಂಥ ಮೊದಲ ತಲೆಬುರುಡೆಯ ರಹಸ್ಯ ಇದೆಯಲ್ಲ, ಅದು ಈಗ ಸತ್ಯ ಹೊರಗೆ ಬಂದಿದೆ. ಮತ್ತು ವಿಠ್ಠಲ್ ಗೌಡ ಎನ್ನುವಂಥ ವ್ಯಕ್ತಿ ಅಂದರೆ ಸೌಜನ್ಯಾಳ ಮಾವನೇ ಸ್ವತಃ ತಲೆಬುರುಡೆಯನ್ನು ಬಂಗ್ಲಾ ಗುಡ್ಡದಿಂದ ತಂದು ಭೀಮನ ಕೈಯಲ್ಲಿ ಕೊಟ್ಟಿರುವುದಾಗಿ ಸ್ವತಃ ಒಪ್ಪಿಕೊಂಡಿದ್ದಾನೆ. ಮತ್ತು ಇದೀಗ ಧರ್ಮಸ್ಥಳ ಕೇಸ್ ಅತ್ಯಂತ ದೊಡ್ಡದಾಗಿ ಒಂದು ಅಂತಿಮ ಘಟ್ಟಕ್ಕೆ ಬಂದು ತಲುಪಿಟ್ಟಿದೆ. ಆದರೆ ಇದೀಗ ಆ ಅಂತಿಮ ಘಟ್ಟದ ಹಂತದಲ್ಲಿ ಮತ್ತೆರಡು ಘಟನೆಗಳು ಸಂಭವಿಸಿದೆ. ಇನ್ನೇನು SIT ತನಿಖೆ ಮುಗಿದು ಒಂದು ತೀರ್ಪನ್ನು ಕೊಡುತ್ತೆ, ಒಂದು ವರದಿಯನ್ನು ಗೃಹ ಸಚಿವಾಲಯಕ್ಕೆ ಕೊಡುತ್ತೆ. ಇಲ್ಲಿ ಯಾರು ತಪ್ಪಿತಸ್ಥರು, ಎಲ್ಲಿ ಷಡ್ಯಂತ್ರ ನಡೆದಿದೆ ಮತ್ತು ಯಾರು ನಿಜವಾಗಿಯೂ ತಪ್ಪನ್ನು ಮಾಡಿದ್ದಾರೆ ಅನ್ನುವಂಥ ನಿರ್ಣಯಕ್ಕೆ ವರದಿಯನ್ನು ಸಿದ್ಧಪಡಿಸುವ ನಿಟ್ಟಿನಲ್ಲಿ SIT ಒಂದು ತನಿಖೆಯನ್ನು ಮಾಡಿಕೊಂಡು ವರದಿಯನ್ನು ಸಿದ್ಧಪಡಿಸ್ತಾ ಇದ್ದರೆ, ಈ ಗೊಂದಲವನ್ನು ಮರೆಮಾಚಲಿಕ್ಕೆ, ಈ ಸುದ್ದಿಯನ್ನು ಮುಚ್ಚಾಕಲಿಕ್ಕೆ ಮತ್ತೆರಡು ಘಟನೆಗಳು ನಡೆದಿವೆ. ಹಾಗಾದರೆ ಧರ್ಮಸ್ಥಳ ಕೇಸನ್ನು ಮುಚ್ಚಾಕಲಿಕ್ಕೆ ನಡೆದಂಥ ಆ ಎರಡು ಘಟನೆಗಳು ಯಾವುದು? ಆ ಘಟನೆಯನ್ನು ನಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಯಾರು? ಮತ್ತು ಅದರ ಹಿಂದೆ ಮಾರು ಹೋದಂಥ BJP ಎಂಥ ದೊಡ್ಡ ಎಡವಟ್ಟನ್ನು ಮಾಡಿಕೊಂಡಿದೆ? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರಿಗೆ, ಕೆಲವೊಂದು ನಿಮಿಷಗಳ ಕಾಲ ನಾನು ಧರ್ಮಸ್ಥಳ ಅಕ್ಕಪಕ್ಕ ಆದಂಥ ಅಸಹಜ ಸಾವುಗಳ ಪ್ರಕರಣಕ್ಕೆ ಎಲ್ಲಿಗೆ ಬಂದು ನಿಂತಿದೆ ಮತ್ತು ಏನೇನಾಯಿತು ಅನ್ನೋದನ್ನು ಸಂಕ್ಷಿಪ್ತವಾಗಿ ವಿವರವನ್ನು ಕೊಟ್ಬಿಡ್ತೇನೆ. ಭೀಮ ತನ್ನಂಥ ಮೊದಲ ತಲೆಬುರುಡೆ ರಹಸ್ಯ ಇದೀಗ ಭೇದಿಸಿಯಾಗಿದೆ. ವಿಠ್ಠಲ್ ಗೌಡ ಎನ್ನುವಂಥ ವ್ಯಕ್ತಿ ಅಂದರೆ ಸೌಜನ್ಯಾಳ ಸೋದರ ಮಾವ ಸ್ವತಃ ಪ್ರದೀಪ್ ಗೌಡ ಎನ್ನುವಂಥ ವ್ಯಕ್ತಿಯ ಜೊತೆಗೆ ಹೋಗಿ ಬಂಗ್ಲಾಗುಡ್ಡದಿಂದ ಒಂದು ಅಸ್ಥಿಪಂಜರ ಅಂದರೆ ಒಂದು ಅಸ್ಥಿ ಪಂಜರದ ಬೋರ್ಡೆಯನ್ನು ತೆಗೆದುಕೊಂಡು ಬಂದು ಭೀಮ, ಮಟ್ಟಣ್ಣ, ಜಯಂತ್ ಅವರಿಗೆ ಕೊಟ್ಟಿರ್ತಾನೆ. ಅದರ ಹಂತ ಹಂತವಾಗಿ ಮಂಗಳೂರಿಂದ ಡೆಲ್ಲಿ, ಮಂಗಳೂರಿಂದ ಬೆಂಗಳೂರು, ಬೆಂಗಳೂರಿಂದ ಡೆಲ್ಲಿ, ಡೆಲ್ಲಿಯಿಂದ ಅನೇಕ ಕಡೆ ಇಡೀ ಆ ತಲೆಬುರುಡೆ ಸುತ್ತಾಡುತ್ತೆ ಮತ್ತು ಸುಪ್ರೀಂ ಕೋರ್ಟ್ ಕದ ಕೂಡ ತಟ್ಟುತ್ತೆ. ನೋಡಿ, ಒಂದು ಮನುಷ್ಯ ಬದುಕಿದಾಗ ಪಾಪ ಆ ಮನುಷ್ಯ ಊರನ್ನು ಬಿಟ್ಟು ಯಾವ್ಯಾವ ಊರು ತಿರುಗಿದ್ನೋ ಗೊತ್ತಿಲ್ಲ, ಆದರೆ ಅವನು ಸತ್ತ ನಂತರ ಅವನ ತಲೆಬುರುಡೆ ಇಡೀ ನಮ್ಮ ರಾಜ್ಯದಾದ್ಯಂತ, ಇಡೀ ನಮ್ಮ ಭಾರತದಾದ್ಯಂತ ತಿರುಗಿದೆ. ಅದೊಂದು ವಿಪರ್ಯಾಸ ಅಂತ ಹೇಳ್ಬೋದು. ನೋಡಿ, ಭೀಮ ಯಾವಾಗ ತಲೆಬುರುಡೆ ತಂದು 164 ಸ್ಟೇಟ್ಮೆಂಟ್ ಕೊಟ್ಟ ನಂತರ, ಅದಾದ ನಂತರ ಯಾವೆಲ್ಲ ಬೆಳವಣಿಗೆ ಐತೆ ಎಲ್ಲವೂ ಗೊತ್ತೆ. ಆದರೆ ಎಲ್ಲರಿಗೂ ಒಂದು ಆಶ್ಚರ್ಯಕರ ಸಂಗತಿಯಾದದ್ದು, ಭೀಮ ತನ್ನಂಥ ತಲೆಬುರುಡೆಯನ್ನು ಯಾಕೆ ಪೊಲೀಸರು ಎನ್ಕ್ವೈರಿ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ದೊಡ್ಡ ಕುತೂಹಲ ಇತ್ತು. ಅದೀಗ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಮತ್ತು ಭೀಮನ ತಲೆಬುರುಡೆ ತಂದು ಕೊಟ್ಟವರು ಯಾರು? ಮೊದಲು ಮೆಡಿಕಲ್ ಸೆಂಟರಿಂದ ಫೇಕ್ ಬುರುಡೆಯನ್ನು ತಂದು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇತ್ತು. ಆದರೆ ಗಿರೀಶ್ ಮಟ್ಟಣ್ಣು ಇನ್ಸ್ಟಾಗ್ರಾಮ್ ಲೈವ್ ಮಾಡುವಾಗ ಪದೇ ಪದೇ ಹೇಳ್ತಾ ಇದ್ರು, ಯಾವುದಾದ್ರೂ ಫೇಕ್ ತಲೆಬುರುಡೆ ತಂದು ಕೊಟ್ಟು ನಾವು ಸಿಕ್ಕಬೀಳ್ತಿದ್ವಿ, ಅದು ಫೇಕ್ ತಲೆಬುರುಡೆ ಇಲ್ಲ, ಅದು ರಿಯಲ್ ತಲೆಬುರುಡೆ ಅನ್ನುವಂಥ ವಾದವನ್ನು ಪದೇ ಪದೇ ಮಂಡನೆ ಮಾಡ್ತಿದ್ರು. ಆದರೆ ಅದರ ರಹಸ್ಯವನ್ನು ಭೇದಿಸುವಲ್ಲಿ ಇದೀಗ SIT ಸಫಲವಾಗಿದೆ. ಮತ್ತು ವಿಠ್ಠಲ್ ಗೌಡ ಎನ್ನುವಂಥ ವ್ಯಕ್ತಿ ಅಂದರೆ ಸೌಜನ್ಯಾಳ ಸೋದರ ಮಾಮ ಪ್ರದೀಪ್ ಗೌಡ ಎನ್ನುವ ವ್ಯಕ್ತಿಯ ಜೊತೆಗೆ ಬಂಗ್ಲಾಗುಡ್ಡದಿಂದ ಒಂದು ಅಸ್ಥಿಪಂಜರದ ಬುರುಡೆಯನ್ನು ತೆಗೆದುಕೊಂಡು ಭೀಮನೆ ಕೊಟ್ಟಿರ್ತಾನೆ. ಅದಾದ ನಂತರ ಇದೀಗ ಆ ರಹಸ್ಯ ಹೊರಗೆ ಬಂದು SIT ಅಂತಿಮ ವರದಿಯನ್ನು ರೆಡಿ ಮಾಡ್ತಾಯಿದೆ. ಇಲ್ಲಿ ಏನಾಯಿತು ಎಲ್ಲವೂ ಕೂಡ ರೆಡಿ ಆಗ್ತಿದೆ. ಇನ್ನೇನು ಕೆಲವು ದಿನಗಳಲ್ಲಿ SIT ತಂಡ ತನ್ನ ಎಲ್ಲ ತನಿಖೆಯನ್ನು ಮುಗಿಸಿಕೊಂಡು ಗೃಹ ಸಚಿವರಾದಂಥ ಡಾಕ್ಟರ್ G. ಪರಮೇಶ್ವರ್ ಅವರಿಗೆ ಅಂತಿಮ ವರದಿಯನ್ನು ಸಲ್ಲಿಸುತ್ತೆ. ಮತ್ತು ಯಾರ್ಯಾರು ಜೈಲಿಗೆ ಹೋಗಬೇಕು, ಯಾರ್ಯಾರು ಏನೇನು ಅಪರಾಧ ಮಾಡಿದ್ದಾರೆ ಎಲ್ಲವೂ ಕೂಡ ಬಹಿರಂಗ ಆಗುತ್ತೆ. ಇನ್ನೇನು BJPಗೆ ಜಯ ಸಿಕ್ತು, ಧರ್ಮಸ್ಥಳದ ಪರವಾಗಿ ಎಲ್ಲವೂ ಆಯಿತು, ಧರ್ಮಸ್ಥಳಕ್ಕೆ ಕ್ಲೀನ್ ಚಿಟ್ ಸಿಕ್ತು, ಧರ್ಮಸ್ಥಳದ ವಿರುದ್ಧವಾಗಿ ಯಾರೆಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಶಿಕ್ಷೆ ಆಗುತ್ತೆ. ಒಂದು ಹಂತದಲ್ಲಿ SIT ತನಿಖೆ ಆಗಿದ್ದು ಒಳ್ಳೆಯದಾಯಿತು. ಇಲ್ಲೇ ತನಕ ಧರ್ಮಸ್ಥಳದ ಮೇಲೆ ಒಂದಲ್ಲ ಒಂದು ಕಪ್ಪು ಚುಕ್ಕಿ ಆಗ್ತಾನೆ ಇತ್ತು. ಆದರೆ ಇದೀಗ SIT ತಂಡ ರಚನೆ ಆದ ನಂತರ ಧರ್ಮಸ್ಥಳದ ವಿರುದ್ಧವಾಗಿ ಯಾರೇ ಅಪಪ್ರಚಾರ ಮಾಡೋಂಗಿಲ್ಲ. ಯಾಕಂದರೆ ಒಂದು SIT ತಂಡ ಕ್ಲೀನ್ ಚಿಟ್ ಕೊಡುವ ಹಂತಕ್ಕೆ ಬಂದು ಮುಟ್ಟಿದೆ. ಅಂದರೆ ನಾವು ಸಾಮಾಜಿಕವಾಗಿ ಮಾತಾಡುವಾಗ ಧರ್ಮಸ್ಥಳದ ಹಿಂದೆ ಧರ್ಮಸ್ಥಳದವರ ವಿರುದ್ಧವಾಗಿ ಅನೇಕ ಅಪಪ್ರಚಾರಗಳು ನಡೀತಾ ಇತ್ತು. ಅದರಲ್ಲೂ ಹಿಂದೂ ಧಾರ್ಮಿಕ ಸಂಘಟನೆ ಅಥವಾ ಹಿಂದೂಗಳ ಮೇಲೆ ಒಂದು ಅಪಪ್ರಚಾರ ನಡೀತಾನೆ ಇತ್ತು. ಆದರೆ SIT ತಂಡ ರಚನೆ ಆದ ನಂತರ ಇವೆಲ್ಲಕ್ಕೂ ಕೂಡ ಕ್ಲೀನ್ ಚಿಟ್ ಸಿಕ್ಕಿದೆ. ಮತ್ತು ಇನ್ನು ಮುಂದೆ ಯಾರೂ ಕೂಡ ಧರ್ಮಸ್ಥಳದ ವಿರುದ್ಧವಾಗಿ, ಹಿಂದೂಗಳ ವಿರುದ್ಧವಾಗಿ ಮಾತನಾಡುವ ಹಾಗಿಲ್ಲ ಎನ್ನುವಂಥ ಒಂದು ಜಯದ ಹೊಸ್ತಲಲ್ಲಿ ನಿಂತಿರುವಾಗ, BJP ಕೂಡ ಖುಷಿಯಲ್ಲಿರುವಾಗ ಮತ್ತೊಂದು ಎರಡು ಘಟನೆಗಳು ನಡೆದುಬಿಟ್ಟು, ಆ ಘಟನೆಯ ಒಂದು ಭಾಗ ಬಾನು ಮುಸ್ತಾಕ್ ಎನ್ನುವಂಥ ಮುಸ್ಲಿಂ ಮಹಿಳೆ, ಅಂದರೆ ಬಾನು ಮುಸ್ತಾಕ್ ಎನ್ನುವಂಥ ಮಹಿಳೆಯನ್ನು ದಸರಾ ಉತ್ಸವದ ಉದ್ಘಾಟನೆಗೆ ಸರ್ಕಾರ ಆಯ್ಕೆ ಮಾಡ್ತು. ಆದರೆ BJP ಅದನ್ನೇ ದೊಡ್ಡ ಗೊಂದಲವಾಗಿ ಮಾಡ್ಕೊಬಿಡ್ತು. ಒಂದು ಮುಸ್ಲಿಂ ಮಹಿಳೆ, ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಂಥವರು, ಒಬ್ಬ ಬರಹಗಾರ್ತಿ, ಅವರನ್ನು ಆಯ್ಕೆ ಮಾಡಿದಂಥ ಸರ್ಕಾರದ ನಿಲುವು ಮತ್ತು ಆ ಮಹಿಳೆಗೆ ನಿಲುವು ಒಪ್ಪೋದು ಬಿಡೋದು ಅವರಿಗಾಗುತ್ತೆ. ಆದರೆ ಒಂದು ವಿಷಯವನ್ನು BJPಯವರು ಅಥವಾ ವಿರೋಧ ಪಕ್ಷದವರು ಅದನ್ನು ಯಾಕೆ ನೀವು ಹೀಗೆ ಮಾಡಿದ್ರಿ, ಕನ್ನಡಾಂಬೆಯ ಮೇಲೆ ಗೌರವವಿಲ್ಲದಂಥ ಒಂದು ಲೇಖಕಿಯನ್ನು, ಬಾನು ಮುಸ್ತಾಕ್ ಎನ್ನುವಂಥ ಲೇಖಕಿಯನ್ನು ಯಾಕೆ ನೀವು ಉದ್ಘಾಟಕರಾಗಿ ಕರೆದ್ರಿ ಎನ್ನುವಂಥ ಒಂದು ಕಿಡಿ ಹಚ್ಚಿ ಬಿಡಬೇಕಿತ್ತು. ಆದರೆ BJP ಹಾಗೆ ಮಾಡಲಿಲ್ಲ. ಒಂದು ಕಡೆ ಧರ್ಮಸ್ಥಳದ ಪರವಾಗಿ ಎಲ್ಲವೂ ಬರ್ತಾಯಿದೆ, ನ್ಯಾಯ ಬರ್ತದೆ ಅನ್ನುವಂಥ ಹೊಸ್ತಲಲ್ಲಿ ಧರ್ಮಸ್ಥಳ ವಿಚಾರವನ್ನೇ ಬಿಟ್ಟು
ಇದೀಗ ಎಲ್ಲ BJP ಮುಖಂಡರು, ಎಲ್ಲ BJP ಯುವ ಮುಖಂಡರು, ಮಾಜಿ ಎಂಪಿಗಳು, ಮಾಜಿ MLCಗಳು ಎಲ್ಲವೂ ಕೂಡ ಬಾನು ಮುಸ್ತಾಕ್ ಅವರ ವಿರುದ್ಧವಾಗಿ ಮುಗಿಬಿದ್ರು. ಜೊತೆಗೆ ಬಾನು ಮುಸ್ತಾಕ್ ಎನ್ನುವಂಥ ಮುಸ್ಲಿಂ ಮಹಿಳೆಯ ವಿರುದ್ಧವಾಗಿ ಕೋರ್ಟ್ ಮೆಟ್ಟಿಲು ಕೂಡ ಏರಿ ಇದೀಗ ದೊಡ್ಡ ರಾದ್ದಾಂತವನ್ನೇ ಮಾಡ್ಕೊಬಿಟ್ಟಿದ್ದಾರೆ. ಹಾಗಾಗಿ ಬಾನು ಮುಸ್ತಾಕ್ ಮತ್ತು ದಸರಾ ವಿಚಾರದಲ್ಲಿ ಗಲಾಟೆಯಲ್ಲಿ ಧರ್ಮಸ್ಥಳಕ್ಕೆ ಸಿಗಬೇಕಾದಂಥ ನ್ಯಾಯ, ಧರ್ಮಸ್ಥಳಕ್ಕೆ ಅಂದರೆ ನಿಜಕ್ಕೂ ಸಿಗಬೇಕಿದ್ದಂಥ ನ್ಯಾಯ ಅಲ್ಲೆಲ್ಲೋ ಮರೀಚಿಕೆಯಾಗುತ್ತೆ. ಈ ಬಾನು ಮುಸ್ತಾಕ್ ಮತ್ತು ದಸರಾ ಉತ್ಸವದ ದಸರಾ ಗೊಂದಲದ ಮಧ್ಯೆ ನಿಜವಾಗಿಯೂ ಯಾರು ಈ ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರ ಮಾಡಿದಲ್ಲ ಅವರ ಹೆಸರು ಮುಚ್ಚಿ ಹೋಗ್ತದೆ ಮತ್ತು ಅದು ಅಲ್ಲಿ ತೇಲಿ ಹೋಗ್ತದೆ. ಹಾಗಾಗಿ BJP ಇಲ್ಲಿ ಮೊದಲ ಎಡವಟ್ಟನ್ನು ಮಾಡಿಕೊಂಡು, ನಿಮಗೆ ಬಾನು ಮುಸ್ತಾಕ್ ಅವರು ಇಷ್ಟ ಇರಲಿಲ್ವಾ, ಓಕೆ ನೀವು ವಿರೋಧ ಪಕ್ಷದವರಾಗಿದ್ರಿ, ಎಲ್ರಿಗೂ ಕೂಡ ಹಕ್ಕಿದೆ ಮಾತಾಡಲಿಕ್ಕಾದ್ರೆ ಬಾನು ಮುಸ್ತಾಕ್ ಅವರನ್ನು ಯಾಕೆ ಆಯ್ಕೆ ಮಾಡಿದ್ರಿ ಅನ್ನುವಂಥ ಒಂದು ಚಿಕ್ಕ ಪ್ರತಿಭಟನೆ, ಚಿಕ್ಕ ವಾದವನ್ನು ಮಾಡಿ ಅಷ್ಟಕ್ಕೆ ಮುಗಿಸ್ಬೇಕಿತ್ತು. ಆದರೆ ಅದನ್ನು ಬಿಟ್ಟು ಧರ್ಮಸ್ಥಳದ ಈ ಅಪಪ್ರಚಾರವನ್ನು ಬಿಟ್ಟು ಧರ್ಮಸ್ಥಳದ ವಿರೋಧವಾಗಿ ಯಾರೆಲ್ಲ ಕೆಲಸ ಮಾಡ್ತಿಲ್ಲ ಅವರ ವಿರುದ್ಧ ನೀವು ಮುಗಿ ಬೀಳಬೇಕಿತ್ತು ಹೊರತು, ಆದರೆ ಅದನ್ನು ಅರ್ಧಕ್ಕೆ ಬಿಟ್ಟು ನೀವು ಬಾನು ಮುಸ್ತಾಕ್ ಅವರ ವಿಚಾರದಲ್ಲಿ ದೊಡ್ಡ ಗೊಂದಲ ಮಾಡಿಕೊಂಡು ಕೋರ್ಟ್ ಮೆಟ್ಟಿಲೆ ಏರುವ ತನಕ ನೀವು ಮಾಡಿದಂಥ ಗೊಂದಲ ಇದೆಯಲ್ಲ ಅದು BJPಗೆ ದೊಡ್ಡವನ್ನು ಹೊರತ ಕೊಡ್ತು. ಆದರೂ ಬುದ್ಧಿ ಕಲಿಯಂಥ BJP ಮತ್ತೆ ಈಗ ಎರಡನೇ ಹಂತವಾಗಿ ಮತ್ತು ದೊಡ್ಡ ಗಲಾಟೆ ಮಾಡ್ತಿದೆ. ನಿನ್ನೆ ಮದ್ದೂರಿನಲ್ಲಿ ಅಂದರೆ ಮಂಡ್ಯದ ಮದ್ದೂರಿನಲ್ಲಿ ಆದಂಥ ಒಂದು ಗಣೇಶ ವಿಸರ್ಜನೆಯ ವೇಳೆಗೆ ಕಲ್ಲು ತೂರಾಟ ಇದೆಯಲ್ಲ ಅದು ಕೂಡ ಈಗ ಮತ್ತೊಂದು ವಿವಾದವಾಗಿ ಮಾರ್ಪಡ್ತಾ ಇದೆ. ಅದು ಸರ್ಕಾರದ ವೈಫಲ್ಯ ಅಥವಾ ಸರ್ಕಾರ ಪೊಲೀಸರ ವೈಫಲ್ಯ, ಜೊತೆಗೆ ಮುಸ್ಲಿಮರು ಮಾಡಿದಂಥ ವೈಫಲ್ಯ ಅಂತ ಹೇಳ್ಬೋದು. ಯಾಕಂದರೆ ನಿಮಗೆ ಯಾವ ವಿಷಯದಲ್ಲೂ ಕೂಡ ಅಲ್ಲಿ ರಹೀಂ ನಗರದಲ್ಲಿ ಅಂದರೆ ಮದ್ದೂರಿನ ರಹೀಂ ನಗರದ ವೃತ್ತದಲ್ಲಿರುವಂಥ ಒಂದು ಜಾಗದಲ್ಲಿ ಗಣೇಶ ವಿಸರ್ಜನೆ ಮಾಡುವಾಗ ಅಲ್ಲಿ DJ ಕೂಡ ಹಾಕಿರಲಿಲ್ಲ. ಹಿಂದೂ ಕಾರ್ಯಕರ್ತರು DJ ಕೂಡ ಹಾಕಿರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಗಣೇಶ ವಿಸರ್ಜನೆ ಮಾಡುವಂಥ ವೇಳೆಯಲ್ಲಿ ಕೆಲವೊಬ್ಬರು ಅಂದರೆ ಅನ್ಯ ಕೋಮಿನ ವ್ಯಕ್ತಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ ಎಂಬಂಥ ವಿಚಾರಕ್ಕೆ ದೊಡ್ಡ ಗೊಂದಲ ಆಯಿತು. ಇವತ್ತು ಕೂಡ ಮದ್ದೂರಿನಲ್ಲಿ ಉದ್ವಿಗ್ನ ವಾತಾವರಣ ಇದೆ. ಇವತ್ತು ಇಡೀ BJP ನಿಯೋಗ, ಇಡೀ BJP ಮುಖಂಡರು ಎಲ್ಲ ಮದ್ದೂರಿನಲ್ಲಿ ಸೇರುವಂಥ ಒಂದು ಅವಕಾಶ ಅಥವಾ ಒಂದು ಪರಿಸ್ಥಿತಿ ಬಂತು ಮತ್ತು ಇಡೀ ಲಾಠಿ ಚಾರ್ಜ್ ಆಯಿತು. ಅಂದರೆ ಯಾರು ಮತ್ತೆ ಗೊಂದಲ ಮಾಡಿದ್ರು ಅಂದರೆ ಆ ಮುಸ್ಲಿಂ ಯುವಕರ ಮೇಲೆ ಕಲ್ಲು ತೂರಾಟ ಮಾಡಿದವರ ಮೇಲೆ ಯಾವಾಗ ಹಿಂದೂಗಳು ಸೇರಿ, ಹಿಂದೂ ಮುಖಂಡರು, ಹಿಂದೂ ಕಾರ್ಯಕರ್ತರು ಸೇರಿ ಮುಗಿಬಿದ್ರಲ್ಲ ಆವಾಗ ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾಗಿ ಬಂತು. ಅಂದರೆ ಹಿಂದೂಗಳ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಇದು ದೊಡ್ಡ ಗೊಂದಲವಾಯಿತು. ಇದು ಕೂಡ ಒಂದೆರಡು ದಿನದಲ್ಲಿ ಅತ್ಯಂತ ವೇಗವಾಗಿ ಮುಗಿಸಬೇಕು BJP. ಈ ವಿಷಯವನ್ನು ಅತ್ಯಂತ ವೇಗವಾಗಿ ಕ್ಲಿಯರ್ ಮಾಡಿಕೊಂಡು ನಾಳೆ ಬಂದ್ ಮಾಡ್ತಿರೋ ಸರ್ಕಾರದ ವಿರುದ್ಧವಾಗಿ ನೀವು ಮುಗಿಬಿದ್ದು ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನು ಮಾಡಬೇಕು. ಜೊತೆಗೆ ಅದನ್ನು ಅಷ್ಟಕ್ಕೆ ಮುಗಿಸ್ಕೊಂಡು ಮತ್ತೆ ನೀವು ಧರ್ಮಸ್ಥಳದ ಕಡೆಗೆ ಹೋಗಬೇಕು. ಇಲ್ಲ ಅಂದಿದ್ರೆ ಮೊನ್ನೆ ಬಾನು ಮುಸ್ತಾಕ್ ಅವ್ರ ವಿಷಯ ಆಯಿತು, ನಿನ್ನೆ ಇವತ್ತು ಮಂಡ್ಯದ ಮದ್ದೂರಿನ ಗಣೇಶನ ಗಲಾಟೆ ಆಗಿರ್ಬೋದು, ಗಣೇಶನ ವಿಚಾರದಲ್ಲಿ ಗಣೇಶನ ವಿಸರ್ಜನೆ ವೇಳೆಯಲ್ಲಿ ಅನ್ಯ ಕೋಮಿನ ವ್ಯಕ್ತಿಗಳು ಮಾಡಿದಂಥ ಗಲಾಟೆ ಆಗಿರ್ಬೋದು, ನಾಳೆ ಮತ್ತೊಂದಾಗುತ್ತೆ, ನಾಡ್ದಿಗೆ ಮತ್ತೊಂದಾಗುತ್ತೆ. ಇವೆಲ್ಲವನ್ನು ಕೂಡ ಒಂದೊಂದು ದಿನಕ್ಕೆ ಎರಡು ದಿನಕ್ಕೆ ಸೀಮಿತ ಮಾಡಿ ಮತ್ತೆ ನೀವು ಧರ್ಮಸ್ಥಳಕ್ಕೆ ಬಂದು ಕೂತ್ಕೊಳ್ಬೇಕು. ಧರ್ಮಸ್ಥಳದ ವಿರುದ್ಧ ಯಾರೆಲ್ಲ ಮಾತಾಡಿದ್ರಲ್ಲ ಅವ್ರಿಗೆ ಶಿಕ್ಷೆ ಆಗಬೇಕು, ಯಾರೆಲ್ಲ ಷಡ್ಯಂತ್ರ ಮಾಡಿದ್ರಲ್ಲ ಅವರಿಗೆಲ್ಲ ಶಿಕ್ಷೆ ಆಗೋ ತನಕ BJP ನಿದ್ದೆ ಮಾಡಬಾರ್ದು. ಅಂದ ಮಾತ್ರಕ್ಕೆ ಮಾತ್ರ BJPಗೆ ನೆಕ್ಸ್ಟ್ ಚುನಾವಣೆಯಲ್ಲಿ ಗೆಲ್ಲುವಂಥ ಮತ್ತು ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ದೃಢ ನಿಲುವು ಹೊಂದಿರುವಂಥ BJPಗೆ ಶ್ರೇಯಸ್ ಸಿಗುತ್ತೆ. ಇಲ್ಲ ಅಂದರೆ ಒಂದು ಹೋರಾಟದಿಂದ ಮತ್ತೊಂದು ಹೋರಾಟ, ಒಂದು ಹೋರಾಟದಿಂದ ಮತ್ತೊಂದು ಹೋರಾಟ, ಹೀಗೆ ಇಡೀ ಕಾಂಗ್ರೆಸ್ ನಿಮಗೆ ಹೇಗೆ ಕಟ್ ಹಾಕಬೇಕು ಅನ್ನೋದು ಅದಕ್ಕೆ ಪಕ್ಕಾ ಪ್ಲ್ಯಾನ್ ಇದೆ. ಯಾಕಂದರೆ DKಶಿ ಅಂತ ಒಬ್ಬ ಚಾಣಾಕ್ಷ ಎಲ್ಲವನ್ನೂ ಕೂಡ ಹೇಗೆ ಅಳಿತೂಗಿ ನಿಮ್ಮನ್ನು ಹೇಗೆ ಕಟ್ ಹಾಕಬೇಕು ಅನ್ನುವಂಥ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ನೀವು ಯಾವ ಒಂದು ಗೊಂದಲಕ್ಕೂ ಒಳಗಾಗದೆ BJPಯವರು ಬಾನು ಮುಸ್ತಾಕ್ ಅವ್ರ ಕೇಸಲ್ಲಿ ಒಂದು ವಾರಗಟ್ಟಲೆ ಅಲ್ಲೇ ಅವ್ರ ವಿರುದ್ಧನೇ ಹೋರಾಡಿದ್ರಿ. ಈಗ ಮತ್ತೊಂದು ಗಣೇಶನ ವಿಸರ್ಜನೆ ವೇಳೆಯಲ್ಲಿ ಆದಂಥ ಗಲಾಟೆ ವಿಷಯದಲ್ಲೂ ಕೂಡ ಈಗ ಮತ್ತೊಂದು ವಿವಾದ ಆಗಿದೆ. ನಾಳೆ ಮತ್ತೊಂದು ವಿವಾದ ಆಗುತ್ತೆ. ಹೌದು, ವಿವಾದ ಆಗುತ್ತೆ, ಗಲಾಟೆ ಆಗುತ್ತೆ, ಅವೆಲ್ಲವೂ ಕೂಡ ನೀವು ಹೋರಾಟ ಮಾಡಬೇಕಾದ್ರೆ ಈ ಧರ್ಮಸ್ಥಳ ವಿಚಾರ ಇದೆಯಲ್ಲ, ಈ ಧರ್ಮಸ್ಥಳ ವಿಚಾರ ಇಡೀ ಪ್ರಪಂಚವೇ ಧರ್ಮಸ್ಥಳದ ಕಡೆಗೆ ಮತ್ತು ಹಿಂದೂ ಕಾರ್ಯಕರ್ತರ ಮೇಲೆ, ಹಿಂದೂಗಳ ಮೇಲೆ ಒಂದು ಅವಮಾನ ಪಡುವಂಥ ಹಿಂದೂಗಳ ಒಂದು ಧರ್ಮವನ್ನು ಅಲ್ಲಾಡಿಸುವಂಥ ಪ್ರಸಂಗ ಬಂದಿದೆಯಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲೂ ಕೂಡ ಆಗಿಲ್ಲ. ಸಾವಿರಾರು 1,500 ಹೆಣಗಳನ್ನು ಹೂತು ಹಾಕಿದ್ದೇನೆ ಎನ್ನುವಂಥ ಭೀಮನ ಈ ಮಾತಿದೆಯಲ್ಲ, ಅದು ಇಡೀ ಧರ್ಮಕ್ಕೆ ತಂದಂಥ ದೊಡ್ಡ ಅವಮಾನ, ದೊಡ್ಡದಂಥ ಕಳಂಕ. ಹಾಗಾಗಿ ಅಲ್ಲಿ ಆದಂಥ ಷಡ್ಯಂತ್ರದ ವಿರುದ್ಧ ನೀವು ಕೊನೆಯ ತನಕ ಹೋರಾಡಬೇಕು ಮತ್ತು ಅದನ್ನು ಅಷ್ಟಕ್ಕೆ ಬಿಡಬಾರ್ದು. ಎಲ್ಲಿಯ ತನಕ ಆ ಷಡ್ಯಂತ್ರಗಾರರಿಗೆ, ಆರೋಪಿಗಳಿಗೆ ಶಿಕ್ಷೆ ಆಗಲ್ಲ ಅಲ್ಲಿ ತನಕ BJP ನಿದ್ದೆ ಕೂಡ ಮಾಡಬಾರ್ದು. ಇದು ಯಾವುದೇ ಒಂದು ಗೊಂದಲ ಇರಲಿ, ಅದನ್ನು 2 ದಿನ ಹೋರಾಟ ಮಾಡಬೇಕು. ಆ ಹೋರಾಟಕ್ಕೆ ಕೆಲವೊಬ್ಬರನ್ನು ನೀವು ನಿಯುಕ್ತಿ ಮಾಡಬೇಕು. ಆದರೆ ಧರ್ಮಸ್ಥಳಕ್ಕೆ ಇಟ್ಟಂಥ ಒಂದು ಹೆಜ್ಜೆ ಇದೆಯಲ್ಲ, ಅದು ಯಾವುದೇ ಕಾರಣಕ್ಕೂ ನೀವು ಹಿಂತೆಗೆಬಾರ್ದು. ಅಂದ ಮಾತ್ರಕ್ಕೆ ಮಾತ್ರ BJPಗೆ ಗೆಲ್ಲಲು ಸಾಧ್ಯ. ಇಲ್ಲ ಅಂದರೆ ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ, ಒಂದು ವಿವಾದದಿಂದ ಒಂದು ವಿವಾದ ಕಡೆಗೆ ಎಲ್ಲವೂ ಕೂಡ ಮುಕ್ತಷ್ಟಕ್ಕೆ ಹೋದರೆ ಧರ್ಮಸ್ಥಳಕ್ಕೆ ಆದಂಥ ಅವಮಾನ, ಧರ್ಮಸ್ಥಳಕ್ಕೆ ಆದಂಥ ಒಂದು ಕೆಟ್ಟ ಹೆಸರು ಇದೆಯಲ್ಲ, ಅದು BJPಗೂ ತಟ್ಟತ್ತೆ. ಜೊತೆಗೆ ಹಿಂದೂ ಧರ್ಮಕ್ಕೂ ತಟ್ಟತ್ತೆ. ಹಾಗಾಗಿ ಹಿಂದೂ ಧರ್ಮವನ್ನು ನೀವು ರಕ್ಷಣೆ ಮಾಡಬೇಕಂತಿದ್ರೆ, ಧರ್ಮಸ್ಥಳ ಪರವಾಗಿ ನೀವು ನಿಜಕ್ಕೂ ನಿಮಗೆ ಏನಾದರೂ ಒಂದು ನ್ಯಾಯ ಸಿಗಬೇಕೆನ್ನುವಂಥ ಯೋಚನೆ ಇದ್ದರೆ ನೀವು ಧರ್ಮಸ್ಥಳ ಬಿಟ್ಟು ಎಲ್ಲೂ ಅಲ್ಲಾಡಬಾರ್ದು. SIT ತನಿಖೆ ಆಗಿ SIT ವರದಿಯನ್ನು ಸಲ್ಲಿಸುವ ತನಕ ಕೂಡ ನೀವು ಧರ್ಮಸ್ಥಳದಿಂದ ಹೊರಗೆ ಬರಲೇಬಾರ್ದು.
ಹಾಗಾದ್ರೆ ಮಾತ್ರ ಬಿಜೆಪಿಗೆ ಧರ್ಮಸ್ಥಳದ ಪರವಾಗಿ ಇರುವಂಥ ಹಿಂದೂ ಧರ್ಮದ ಪರವಾಗಿರುವಂಥ ಕಾಳಜಿ ವ್ಯಕ್ತವಾಗುತ್ತೆ. ಇಲ್ಲ ಅಂದಿದ್ರೆ ಕಾಂಗ್ರೆಸ್ಗೆ ನಿಮ್ಮ ಹಣೆ ಬರ ಗೊತ್ತಿದೆ, ನಿಮ್ಮನ್ನು ಹೇಗೆ ಅಲ್ಲಾಡಿಸಬೇಕು, ನಿಮ್ಮನ್ನು ಹೇಗೆ ಕಟ್ಟಾಕಬೇಕು ಅನ್ನುವಂಥ ದೊಡ್ಡ ಯೋಚನೆ, ದೊಡ್ಡ ಪ್ಲಾನ್ ಕೂಡ ಕಾಂಗ್ರೆಸ್ ಮಾಡ್ಕೊಂಡಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.